ಐ ವಾಸ್ ಕ್ರೇವಿಂಗ್ ಫಾರ್ ದ ಆನ್ಸರ್ಸ್. ಅದು ಒಳಗೆ ಒಂಥರ ಸಮಾಧಾನ ಇರಲಿಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ದೆ, ಅದು ಏನು ಕ್ವೆಶನ್ ಅಂತಲೂ ನನಗೆ ಕ್ಲಾರಿಟಿ ಇಲ್ಲ. ನಾನು ಫಸ್ಟ್ ಫ್ಲೋರಲ್ಲಿ ಕೆಮ್ಮಿದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋ ನನ್ನ ಫ್ರೆಂಡಿಗೆ ಕೇಳಿಸ್ತಾ ಇತ್ತು ಇವಳೆ ಕೆಮ್ಮಿರೋದು ಅಂತೇಳಿ. ಅಷ್ಟು ಸಿವಿಯರಾಗಿ ಕೆಮ್ಮು ಓದ್ತಾ ಇದ್ದೀನಿ, ಯಾರೋ ಹೇಳಿದ್ರು ಮಾಡ್ತಾ ಇದ್ದೀನಿ, ಮಾಡ್ಬೇಕನ್ನಿಸ್ತು. ಒಟ್ಟು ಐ ಆಮ್ ಅ ಡಾಕ್ಟರ್. ಲೈಕ್ ಅ ವೆರಿ ಗುಡ್ ಆಕ್ಸಿಡೆಂಟ್ ಅಂತ ಹೇಳಿ ದಟ್ ಹ್ಯಾಪನ್ ಟು ಮೈ ಲೈಫ್. ಹಿಂಗೆ ಮಹಾಶಿವರಾತ್ರಿ ಟೈಮ್ ಆ್ಯಕ್ಚುಲಿ ತುಂಬ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇತ್ತು ನನಗೆ. ಅದ್ರ ಒಳಗೆ ನನಗೆ ಈ ಆಧ್ಯಾತ್ಮ ಮತ್ತು ಗುರುಗಳು ಈ ಕಾನ್ಸೆಪ್ಟ್ ಮೇಲೆ ದೊಡ್ಡ ತಿರಸ್ಕಾರ ಬೆಳೆದೋಗಿತ್ತು ನನಗೆ. ಧ್ಯಾನ ನೀವು ಮಾಡೋದಲ್ಲ, ನಿಮ್ಮೊಳಗೆ ಆಗಬೇಕು ಅಂತ ಹೇಳಿದರು. ಅದು ನನಗೆ ನಮ್ಮಮ್ಮ ಅನ್ನೋರು ನನ್ನ ಮಗಳೆಲ್ಲ ಕಣೆ ನೀನು, ಈ ಸುಮ್ಮನೆ ನೋಡ್ದಲ್ಲೇ ಯಾವುದಾಗ ನಂದಲ್ಲಿ ಕಣ್ಣಿಗೆ ಬೇರೆ ಮೆಡಿಸಿನ್ ಹಾಕ್ಬಿಟ್ಟಿದ್ದೀನಿ. ಅಮ್ಮಂಗೆ ಫುಲ್ ಬೆಂಕಿ ಥರ ಉರಿ. ಆಮೇಲೆ ನಾನು ಅದು ಕಂಪ್ಲೀಟ್ ಮಾಡಿದೆ. ಲಾಸ್ಟ್ ಪ್ರೊಸೆಸ್ ಶಿವ ಮೆಡಿಟೇಷನ್ನು. ಅದು ಏನಾಯ್ತಂದರೆ ನನ್ನ ಒಳಗೆ ಇಷ್ಟು ದಿನ ಇದ್ದಿದ್ದು ಕಾನ್ಫ್ಲಿಕ್ಟ್ಸ್ ಎಲ್ಲ ಅಟ್ ಎ ಟೈಮ್ ಡಿಸ್ಟ್ರಾಯ್ ಆಯಿತು ನನಗೆ ಆ ಪ್ರೊಸೆಸಲ್ಲಿ. ಓದ್ತಿದ್ಯಲ್ಲ ಮುಚ್ಚಿಟ್ಬಿಡು, ಐ ವಿಲ್ ಗಿವ್ ಯು ದ ಎಕ್ಸ್ಪೀರಿಯನ್ಸ್, ಯು ರೈಟ್ ದಟ್ ಅಂತ ಹೇಳಿದ್ರು. ಶೂನ್ಯಾಶ್ರಮದ ಕ್ಲಾಸ್ ಅಟೆಂಡ್ ಮಾಡಿದಂಥ ಮತ್ತೊಬ್ಬ ವ್ಯಾಲೆಂಟೈನ್ಸ್ ನಮ್ಮ ಜೊತೆ ಇದ್ದಾರೆ, ಕೇಳೋಣ ಅವ್ರ ಅನುಭವ ಹೇಗಿತ್ತು ಅಂತ ಹೇಳಿ. ನಮಸ್ತೆ. ನಮಸ್ತೆ. ಏನು ಹೆಸರು ನಿಮ್ಮದು? ನನ್ನ ಹೆಸರು ಮೇಘನಾ ಅಂತ ಹೇಳಿ. ಏನು ಓದ್ತಾ ಇದ್ದೀರಿ ಅಂತ ಕೇಳಬೇಕು ನಾನು ಇವಾಗ, ಯಾಕೆಂದ್ರೆ ಅಷ್ಟು ಹೆಂಗೆ ಕಾಣಿಸ್ತಾ ಇದ್ದೀರಾ ನನಗೆ. ಥ್ಯಾಂಕ್ ಯು. ಬಟ್ ನಾನು ರೀಸೆಂಟಾಗಿ BAMS ಮುಗಿಸಿದ್ದೀನಿ. ಐ ಆಮ್ ಅ ಡಾಕ್ಟರ್. ಡಾಕ್ಟರ್, ಓಕೆ. ಎಲ್ಲಿ ಬಂದಿದ್ದು ಡಾಕ್ಟರ್? ಪೇಷಂಟ್ ಬಿಟ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟಿದ್ದೀರಲ್ಲ, ಏನು? ಇಲ್ಲ, ನಾವು ಪೇಷಂಟ್ ನೋಡೋಕ್ಕೋಸ್ಕರನೇ ಆಶ್ರಮದಲ್ಲಿ ಗುರುಗಳ ಜೊತೆ ಇದ್ದೀವಿ. ಓಕೆ 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 ಹಾಂ ಹಾಂ. ಅಂದರೆ ನೀವು ಪೇಷಂಟ್ ನೋಡೋಕ್ಕೋಸ್ಕರನೇ ಬಂದಿದ್ದ, ಕಲೀಲಿಕ್ಕೆ ಬಂದಿದ್ದ? ಕಲೀಲಿಕ್ಕೆ ಅಂತ ಬಂದಿದ್ದು. ಆ್ಯಕ್ಚುಲಿ ನನಗೆ ಗುರುಜಿ ಸಿಕ್ಕಿದ್ದು ಒಂದು ಆಕ್ಸಿಡೆಂಟ್. ಇಟ್ ವಾಸ್ ಲೈಕ್ ಅ ವೆರಿ ಗುಡ್ ಆಕ್ಸಿಡೆಂಟ್ ಅಂತ ಹೇಳಿ ದಟ್ ಹ್ಯಾಪನ್ ಟು ಮೈ ಲೈಫ್. ಆ ಒಂದು ಇನ್ಸಿಡೆಂಟಿಂದ ಜಸ್ಟ್ ನನ್ನ ಲೈಫೇ ಫ್ಲಿಪ್ ಆಯಿತು ಆ್ಯಕ್ಚುಲಿ. ಹಿಂಗೆ ಮಹಾಶಿವರಾತ್ರಿ ಟೈಮ್ ಆ್ಯಕ್ಚುಲಿ ನನ್ನ ಕಾಲೇಜಲ್ಲಿ ತುಂಬ ಲೀವ್ ಕೊಡೋದೆಲ್ಲ ಕಷ್ಟ ನಮಗೆ. ಅವಾಗ ಏನೋ ಬಂದೆ ಮನೆಗೆ, ಸುಮ್ಮನೆ ಕ್ಯಾಶುವಲಾಗಿ ಬಂದೆ. ಆ ಟೈಮಲ್ಲಿ ಇವರು ಶಿವಕುಮಾರ್ ಈಗ ಮಾತಾಡಿದ್ರಲ್ಲ, ಅವರಿಂದ ನನಗೆ ಗೊತ್ತಾಯಿತು ಈ ಥರದ್ದೊಂದು ವಿಕಾಸ ಕ್ಲಾಸ್ ನಡೀತಾ ಇದೆ ಅಂತೇಳಿ. ಆ ಟೈಮಲ್ಲಿ ನಾನು ತುಂಬ ಚಿಕ್ಕವಳಿದ್ದಾಗಿಂದನೂ ನಾನು ಆ್ಯಕ್ಚುಲಿ ಎಪಿಲೆಪ್ಸಿ ಪೇಷಂಟ್, ಅದು ಇದು ನನ್ನ ಒಳಗೆ ತುಂಬ ಪ್ರಶ್ನೆಗಳಿತ್ತು ಆ್ಯಕ್ಚುಲಿ. ನನಗೆ ಅದು ನಾನು ಕೇಳ್ತಾ ಇದ್ದೆ ಎಲ್ಲರಿಗೂ, ಏನಕ್ಕೆ ಎಲ್ಲರೂ ಇದು ಹೆಂಗೆ ನಡ್ಕೊಂಬಂದಿದೆ ಹಾಗೆ ಅಷ್ಟೇ ಹೇಳೋರು. ಬಟ್ ಐ ವಾಸ್ ಕ್ರೇವಿಂಗ್ ಫಾರ್ ದ ಆನ್ಸರ್ಸ್. ಅದು ಒಳಗೆ ಒಂಥರ ಸಮಾಧಾನ ಇರಲಿಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ದೆ, ಅದು ಏನು ಕ್ವೆಶನ್ ಅಂತಲೂ ನನಗೆ ಕ್ಲಾರಿಟಿ ಇಲ್ಲ. ಸೊ ನಾನೇ ಏನು ಮಾಡಿದೆ, ತುಂಬ ಬುಕ್ಸ್ ಓದ್ತಾ ಇದ್ದೆ. ಒಂಥರ ಹುಚ್ಚು ಅಂತಾರಲ್ಲ ಆ ಲೆವೆಲಿಗೆ ಪುಸ್ತಕಗಳು ಓದ್ತಾ ಇದ್ದೆ. ಅದೇನೋ ನನಗೆ ಒಂಥರ, ಮತ್ತು ತುಂಬ ನಾನು ಫಿಸಿಕಲಿ ತುಂಬ ವೀಕ್ ಇದ್ದೆ. ತುಂಬ ಫ್ರೀಕ್ವೆಂಟಾಗಿ ಇಲ್ಲ ಜ್ವರ ಬರೋದು ಆ ಥರದ್ದೆಲ್ಲ, ತುಂಬ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇತ್ತು ನನಗೆ. ನಾನು ಆಟಾಡೋಕ್ಕೂ ಹೋಗ್ತಾ ಇಲ್ಲ, ಏನಿಲ್ಲ. ನನ್ನ ಪ್ರಪಂಚ ಅಂದರೆ ನನ್ನ ಪುಸ್ತಕಗಳು, ನಾನು ಅಷ್ಟೇ. ಆ ಥರ ಪ್ರಪಂಚ. ಬಟ್ ಅಷ್ಟು ಓದಿದ್ರೂ ನನ್ನ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗ್ತಾ ಇರಲಿಲ್ಲ. ನನಗೆ ನನ್ನ ಕತೆಗಳ ಥರ ಅನ್ನಿಸ್ತಾ ಇತ್ತು, ಬಟ್ ಉತ್ತರಗಳು ಸಿಗ್ತಾ ಇರಲಿಲ್ಲ. ಅದೇ ಪರ್ಸ್ಯೂಟಲ್ಲಿ ನಾನು ಹಾಗೆ ಇದ್ದೆ ಒಟ್ಟು. ಅದಕ್ಕೋಸ್ಕರನೇ ನನಗೆ ಸಂಸ್ಕೃತ ಕಲಿಬೇಕನ್ನಿಸ್ತು. ಎಲ್ಲೋ ಒಂದು ಕಡೆಯಿಂದ ಸಂಸ್ಕೃತದ ಪರಿಚಯ ಆಯಿತು. ಅದೇ ಥರ ನಾನು ಈ ಥರದ ಲಿಟ್ರೇಚರಲ್ಲಿ, ಇಂಡಿಯನ್ ಲಿಟ್ರೇಚರಲ್ಲಿ ಸಿಗ್ಬೋದು ಅಂತ ನಾನು ಹುಡುಕಿ ಮತ್ತು ಆಯುರ್ವೇದನೇ ಬೇಕಂತ ಹೇಳಿ ನಾನು ಅದು ಸೆಲೆಕ್ಟ್ ಮಾಡಿಕೊಂಡು ಓದ್ತಾ ಇದ್ದೆ. ಬಟ್ ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫಲ್ಲಿ. ಏನು ಕ್ರೇವ್ ಮಾಡ್ತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್. ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತೆಲ್ಲ ಗೊತ್ತಾಗ್ತಿಲ್ಲ ನನಗೆ. ಓದ್ತಾ ಇದ್ದೀನಿ, ಯಾರೋ ಹೇಳಿದ್ರು ಮಾಡ್ತಾ ಇದ್ದೀನಿ, ಮಾಡ್ಬೇಕನ್ನಿಸ್ತು. ಒಟ್ರಾಶಿ ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಎನಿಥಿಂಗ್. ಯಾವುದ್ರಲ್ಲಿ ತೃಪ್ತಿ ಇಲ್ಲ ನನಗೆ. ಏನಕ್ಕೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಹಂಗೆ ಒಂದ್ಸಲಿ ಎಲ್ಲೋ ನಾನು 4th ಸ್ಟ್ಯಾಂಡರ್ಡಲ್ಲಿದ್ದಾಗೆ ನಂದು SSY ಯೋಗ ಕ್ಲಾಸಸ್ಸು ಅದೆಲ್ಲ ಮುಗ್ದೋಗ್ಬಿಟ್ಟಿದೆ. ನಂದು ಎಲ್ಲ ಮಾಡಿದ್ದೀನಿ, ಬಟ್ ಏನೋ ನನಗದು ಸಿಗ್ತಾ ಇರಲಿಲ್ಲ ನನಗೆ. ಆಮೇಲೆ ಏನಾಯಿತು, ಒಂದ್ಸರಿ ಹಿಂಗೆ ಕ್ರಿಯಾಯೋಗದಲ್ಲಿ ಯೋಗಿ ಆತ್ಮಕತೆ ಅಂತ ಒಂದು ಬುಕ್ ಇದೆ, ನೀವು ಕೇಳಿರ್ಬೋದು, ಪರಮಹಂಸ ಯೋಗಾನಂದ ಅವ್ರದ್ದು. ಅವ್ರ ಬುಕ್ ಓದ್ತಾ ಇರಬೇಕಾದ್ರೆ ನನಗೆ ಅದರಲ್ಲೂ ಏನು ನಂಬಿಕೆ ಹುಟ್ಟಲಿಲ್ಲ. ಬಟ್ ದೇರ್ ವರ್ ಸರ್ಟನ್ ಮೆಕ್ಯಾನಿಸಮ್ಸ್ ಅವ್ರು ಎಕ್ಸ್ಪ್ಲೈನ್ ಮಾಡಿದರು. ದೀಸ್ ಆರ್ ಆಲ್ ಪಾಸಿಬಲ್ ವಿತ್ ಕ್ರಿಯಾಯೋಗ ಅಂತ ಇತ್ತು. ನಾನು ಅದು ಓದ್ತಾ ಏನೋ ಕ್ರಿಯಾಯೋಗ ಆಯಿತು ಕಲಿಯೋಣ ಅಂತ ಹೇಳಿ ಅಲ್ಲಿಗೂ ಲೆಟರ್ ಬರೆದಿದ್ದೆ, ನೋಡೋಣ ಅದೇನಿರ್ಬೋದು, ಲೈಫಲ್ಲಿ ಈ ಮಟ್ಟಿಗಿನ ಕ್ಲಾರಿಟಿ ಸಿಗುತ್ತಂದರೆ ಅದನ್ನು ಒಂದು ಟ್ರೈ ಮಾಡಿಬಿಡೋಣ ಅಂತ ನನಗೆ. ಆಮೇಲೆ ಏನಾಯಿತು, ವಿಕಾಸದ ಪ್ಯಾಂಪ್ಲೆಟ್ ಬಂತು ಆ ಟೈಮಲ್ಲಿ. ನಮ್ಮ ತಾಯಿನೂ ಹೇಳಿದ್ರು ಯಾರೊಬ್ರು ಈ ಥರ ಇದ್ದಾರಂತೆ ಕಣೆ ಹಂಗೆ. ಬಟ್ ನನಗೆ ಅಷ್ಟರ ಒಳಗೆ ನನಗೆ ಈ ಆಧ್ಯಾತ್ಮ ಮತ್ತು ಗುರುಗಳು ಈ ಕಾನ್ಸೆಪ್ಟ್ ಮೇಲೆ ದೊಡ್ಡ ತಿರಸ್ಕಾರ ಬೆಳೆದೋಗಿತ್ತು ನನಗೆ. ಯಾವ ಲೆವೆಲ್ ಹೇಟ್ರೇಡಲ್ಲಿ ಇದೆ ಅಂದರೆ ಅವ್ರು ನೋಡಿದ್ರೆ ನನ್ನ ಮುಖನೂ ನೋಡ್ತಾ ಇರಲಿಲ್ಲ, ಹಿಂಗೆ ತಿರುಗಿಸ್ಕೊಂಡು ಹೋಗ್ತಾ ಇದೆ. ಅಷ್ಟು ಲೆವೆಲ್ ಹೇಟ್ರೇಡ್ ಬೆಳೆದಿತ್ತು. ಯಾರಾದರೂ ಇದ್ದಾರೆ ಅಂದಾಗ ಎಲ್ಲರೂ ಒಂದೇ ಹೋಗಮ್ಮ ಅಂತ ಹೇಳಿ ನಾನು ಇದು ತಿರುಗಿಸ್ಬಿಟ್ಬಿಟ್ಟಿದ್ದೆ ನಾನು. ಆಮೇಲೆ ಹಿಂಗೆ ವಿಕಾಸ ಪಾಂಪ್ಲೆಟ್ ನೋಡಿದಾಗ ವಿ ವಿಲ್ ಮೇಕ್ ಯು ಎಕ್ಸ್ಪೀರಿಯನ್ಸ್ ದ ಕ್ರಿಯಾಯೋಗ ಅಂತ ಇತ್ತು.
ಮತ್ತು ಒಂದು ಸ್ಟೇಟ್ಮೆಂಟ್ ಇತ್ತು ಆ ಪ್ಯಾಂಪ್ಲೆಟಲ್ಲಿ, ಅದು ನಂಗೆ ತುಂಬ ಕನೆಕ್ಟ್ ಆಯಿತು. ಧ್ಯಾನ ನೀವು ಮಾಡೋದಲ್ಲ, ನಿಮ್ಮೊಳಗೆ ಆಗಬೇಕು ಅಂತ ಹೇಳಿದರು. ಅದು ನನಗೆ ಯಾಕೋ ಸ್ಟ್ರೈಕ್ ಆಯಿತು. ಅದು ಏನಕ್ಕೆ ಸ್ಟ್ರೈಕ್ ಆಯ್ತು ಅಂತ ನನಗೂ ಗೊತ್ತಿಲ್ಲ. ಆಯಿತು, ಇವರು ಎಕ್ಸ್ಪೀರಿಯೆನ್ಸ್ ಮಾಡಿದರು. ಶಿವಣ್ಣ ನಮಗೆ ಪರಿಚಯ ಇದ್ದ ಮೊದಲಿಂದನೂ. ಅವರು ಹೇಳಿದ್ರು, ಇವ್ರು ಎಲ್ಲ ಥರ ಒಂದೇ ತಕಡಿಲಿ ತೂಗಬೇಡ, ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ಡೋಂಟ್ ಡಿಸೈಡ್ ಅಂತ ಹೇಳಿ. ನಾನು ಸಾಧ್ಯನೇ ಇಲ್ಲ, ನಾನು ಬರೋದೇ ಇಲ್ಲ, ನಾನು ಎಲ್ಲ ಯೋಗಗಳೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ಇದೆಲ್ಲ ಏನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ನಾನು ಒಪ್ಪಲೇ ಇಲ್ಲ. ಆಮೇಲೆ ಅವರು ಅದು ಇದು ಕನ್ವಿನ್ಸ್ ಮಾಡಿ, ನೋಡು ನಿಂದು ಇವಾಗ ಆ ಟೈಮಲ್ಲಿ ನನ್ನ ಒಂಥರ ನನಗೆ ಗೊತ್ತಿಲ್ಲದಲ್ಲೇ ಒಂದು ಸ್ಟೇಟ್ ಆಫ್ ಡಿಪ್ರೆಷನಲ್ಲಿದೆ. ಡಿಪ್ರೆಷನ್ ಅಂದರೆ ಎಲ್ಲರೂ ಅನ್ಕೊತಾರೆ ನಾವು ಸುಮ್ಮನೆ ಇರಬೇಕು, ಎಲ್ಲದರಲ್ಲೂ ಡಲ್ ಆಗ್ತೀವಿ, ಹಂಗೇನಿಲ್ಲ. ನಾನೊಂಥರ ಹೈಪರ್ ಆ್ಯಕ್ಟಿವಾಗೇ ಇದ್ದೆ. ಎಲ್ಲರ ಜೊತೆನೂ ಪಟ 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 ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೆ. ಆದರೆ ಮೈಂಡೆಲ್ಲ ಸೈಲೆನ್ಸ್ ಇಲ್ಲ. ನನಗೆ ಭಯ, ನಾನು ಬಾಯಲ್ಲಿ ಮಾತಾಡೋದು ನಿಲ್ಲಿಸಿದ್ರೆ ಒಳಗೆ ಥಾಟ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಹೆಂಗಂದರೆ ನನ್ನ ಕಿವಿಗೆ ತಟ್ತಾ ಇತ್ತು, ಒಳಗಿನ ಥಾಟ್ಸ್ ಸೌಂಡ್ ಥರ ತಟ್ತಾ ಇರ್ತಿತ್ತು. ನಂಗೆ ಇಷ್ಟ ಆಗ್ತಿಲ್ಲ ಅದು. ನಂಗೆ ಅದಕ್ಕೆ ಭಯ ಆಗ್ತಿತ್ತು. ಆ ಥಾಟ್ಸಿಗೆ ಭಯ ಬಿದ್ದು ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೆ ನಾನು. ಬ್ರೇಕೇ ಇಲ್ಲ. ಎಲ್ಲರೂ ಬಾಯಿ ಬಡ್ಕಿ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆ ಮಾತಾಡ್ತಾಳೆ, ಇವಳಿಗೆ ಏನು ಬಂದಿರೋದು ಅಂತ ಇವಾಗಲೂ ಅನ್ಕೋತಾರೆ. ಚೆನ್ನಾಗೇ ಇದ್ಲಲ್ಲ ಇವಳಿಯಾಗಿ ಹಿಂಗೆ ಸಡನ್ನಾಗಿ ಸ್ಪಿರಿಚುಯಾಲಿಟಿಗೆ ಹೋದ್ಲು ಅಂತ ಹೇಳಿ ಇವಾಗಲೂ ಎಲ್ಲರಿಗೂ ಅದು ಕ್ವೆಶನ್ ಮಾರ್ಕ್ ಇದೆ. ಆ ಥರ. ಬಟ್ ನಾನು ಕ್ರೇವ್ ಮಾಡ್ತಾಯಿದ್ದೆ, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ರಿಲೇಟಿವ್ಸ್ ಹತ್ರ ಆಗಿರ್ಬೋದು, ತುಂಬ ಫೋನಲ್ಲಿ ಮಾತಾಡಿ ತುಂಬ ಅಟ್ಯಾಚ್ಡ್ ಆಗಿರ್ತಿದ್ದೆ. ಬಟ್ ಇಂಟರ್ನಲ್ಲಿ ಅಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇಲ್ಲ ನನಗೆ, ಆ ಕನೆಕ್ಟಿವಿಟಿ ಫೀಲ್ ಆಗ್ತಾ ಇಲ್ಲ. ನನಗದು ಬೇಕು, ಆದರೆ ಅದು ಸಿಗ್ತಾ ಇಲ್ಲ ನನಗೆ. ಅದು ಹೇಳಿದ್ರೆ ವಿಚಿತ್ರ ಅನಿಸುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ತುಂಬ ಕನ್ಫೈನ್ಡಾಗಿ ತುಂಬ ಭಯಗಳಿತ್ತು ನನಗೆ. ಹೈಟ್ಸ್ ಅಂದರೆ ಭಯ, ಜನಗಳ ಮಧ್ಯೆ ಇರಬೇಕಂತ ಇಷ್ಟ, ಆದರೆ ಇರೋಕ್ಕೆ ಭಯ, ಒಂಥರ ಇರಿಟೇಷನ್ನು, ಭಯ ಥರ. ಆ ಥರ ಒಂಥರ ಫೋಬಿಯಾಗಳು, ಇರಿಟಬಿಲಿಟಿ ನನಗೆ. ಮತ್ತು ಪುಸ್ತಕ ಇಲ್ಲ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಖತ್ ಮೂವೀಸ್ ನೋಡ್ತಾಯಿದ್ದೆ. ಒಂದು 2 years ದಿನಕ್ಕೆ 3-4 ಮೂವಿ ನೋಡ್ತಿದ್ದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಕಾಲೇಜಿಂದ ಬರೋದು, ಬ್ಯಾಗ್ ಬಿಸಾಕೋದು, ಮೂವಿ ನೋಡೋದು, ಇಷ್ಟೇ ಕೆಲಸ. ನೈಟೆಲ್ಲ ನೋಡ್ತಿರ್ತಿದ್ದೆ. ಏನಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ನಿಲ್ಸಿದ್ರೆ ಅದೇ ತಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋದು. ನೋಡೋದು ಫೋನ್ ಹಿಡ್ಕೊಂಡಿರ್ತಿದ್ದೆ, ಏನಕ್ಕಂತ ಗೊತ್ತಿಲ್ಲ. ಪರ್ಪಸ್ಲೆಸ್ ಸ್ಕ್ರೋಲಿಂಗು, ಸುಮ್ಮನೆ ಅದೊಂಥರ ಫ್ರಸ್ಟ್ರೇಟೆಡ್ ಇದು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಆ ಥರ. ಓದ್ತಾ ಇದ್ದೆ, ತಲೆಗೆ ಹೋಗ್ತಾ ಇಲ್ಲ. ಪಾಠ ಕೇಳ್ತಾ ಇದ್ದೀನಿ, ಆಯ್ತು, ಎಕ್ಸಾಮ್ ಹೆಂಗೋ ಬರೀತಾ ಇದ್ದೆ, ಪಾಸ್ ಆಗ್ತಾ ಇದ್ದೆ, ಬೇರೆ ವಿಚಾರ. ಬಟ್ ಅರ್ಥವಿಲ್ಲದ ಬದುಕು. ಹಂಗೆ ಅನಿಸ್ತಾ ಇತ್ತು. ನಮ್ಮಮ್ಮ ಅನ್ನೋರು, ನನ್ನ ಮಗಳಲ್ಲ ಕಣೆ ನೀನು, ಈ ಥರ ಯಾಕೆ ಈ ಥರ ಆಗಿದೆಯಾ ನೀನು, ಒಂಥರ ಇದ್ರ ಥರ, ನನ್ನ ಮಗಳಲ್ಲ ನೀನು, ಈ ಥರ ಅಲ್ಲ ನನ್ನ ಮಗಳು ಅಂತ ನನ್ನಮ್ಮ. ನಾನು ಎಂಥದೋ ಹೋಗಮ್ಮ ಅಂತ ಅವ್ರ ಮೇಲೂ ಒಂಥರ ಫ್ರಸ್ಟ್ರೇಷನ್, ಸಿಟ್ಟು, ಒಂಥರ. ಒಬ್ಬಳೇ ಎಲ್ಲಾದರೂ ಬಸ್ ಹತ್ಕೊಂಡು ಒಂದು ಊರಿಂದ ಪಕ್ಕದೂರಿಗೆ ಹೋಗ್ಬೇಕಂದ್ರೂ ಭಯ ನನಗೆ, ಇನ್ಸೆಕ್ಯೂರಿಟಿ. ತುಂಬ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ, ಟ್ರಿಪ್ಪೆಲ್ಲ ಹೋಗ್ಬೇಕಂತ. ಕಾಟ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಕರ್ಕೊಂಡು ಹೋಗಿದ ತಕ್ಷಣವೇ ಸಾಕು ಮನೆಗೆ ಹೋಗ್ಬಿಡೋಣ, ಹಿಂಗೆ ಒಟ್ಟು ಎಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ಈ ವಿಕಾಸಕ್ಕೆ ಬಂದಿದ್ದು ಎಷ್ಟು ವರ್ಷ ಆಯಿತು ಬಂದು? 2 years ಆಯ್ತು ಅಷ್ಟೇ. ನಾನು ಫೈನಲ್ ಇಯರಲ್ಲಿರುವಾಗ ಕನೆಕ್ಟ್ ಆಗಿದ್ದು. ಇದೇ ಮಹಾಶಿವರಾತ್ರಿ ಆಗಿ ಒಂದು ದಿನ ಬಿಟ್ಟು ಕ್ಲಾಸ್ ಇತ್ತು ನಂಗೆ ಕಡೂರಲ್ಲಿ. ಆವಾಗ ಫಸ್ಟ್ ಡೇ ನನಗೆ ಏನು ಅನಿಸಿಲ್ಲ. ಏನೋ ಹೇಳಿದ್ರು, ಓಕೆ ಎಲ್ಲ ಯೋಗ ಕ್ಲಾಸಲ್ಲಿ ಇದನ್ನೇ ತಾನೇ ಹೇಳೋದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಹೋದೆ. ಸೆಕೆಂಡ್ ಡೇ ನನಗೆ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಬ್ಲಂಡರ್ ಮಾಡಿಬಿಟ್ಟೆ ನಮ್ಮಮ್ಮಂಗೆ. ಯಾವುದೋ ಮೆಡಿಸಿನ್ ಹಾಕೋಕ್ಕೆ ಹೋಗಿ ಸುಮ್ಮನೆ ನೋಡ್ದಲ್ಲೇ ಯಾವುದೋ ಜ್ಞಾನದಲ್ಲಿ ಕಣ್ಣಿಗೆ ಬೇರೆ ಮೆಡಿಸಿನ್ ಹಾಕ್ಬಿಟ್ಟಿದ್ದೀನಿ. ಅಮ್ಮಂಗೆ ಫುಲ್ ಬೆಂಕಿ ಥರ ಉರಿ ಹೋಯ್ತು. ಅವ್ರು ಫುಲ್ ಬ್ಲೈಂಡ್ ಅಂತ ನನಗೆ ಗಾಬರಿ, ಕೈ ಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದು ಒಂಥರ ಸಿಚುವೇಶನ್. ಹೆಂಗಂದರೆ ಒಳಗಿಂದ ಪಾಪ ಪ್ರಜ್ಞೆ ಬರ್ತಾಯಿದ್ರೆ ಅದರ ಮೊಮೆಂಟಲ್ಲಿ ಅದನ್ನು ಸೇವ್ ಮಾಡಬೇಕು ಏನಂತ ಗೊತ್ತಾಗಿಲ್ಲ. ಫುಲ್ಲು ಇಡೀ ದಿನ ಒಂಥರ ಡಿಪ್ರೆಸ್ ಸ್ಟೇಟ್ ಥರ ಅನಿಸ್ಬಿಡ್ತು. ಬಟ್ ವಿಕಾಸ ಕ್ಲಾಸಲ್ಲಿ ಅವತ್ತಿನ ದಿನ ನಾನು ಗುರುಗಳಿಗೆ ಪ್ರಶ್ನೆ ಕೇಳಿದೆ, ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ. ಆವಾಗ ಅವರು ಒಂದಷ್ಟು ನನ್ನ ಒಳಗೆ ನನಗೆ ಅದು ಆಗ್ತಾ ಇದೆ, ಆದರೆ ನನಗೆ ಕಾನ್ಫಿಗರ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಥರದೊಂದಷ್ಟು ಡೀಪರ್ ಟ್ರಿಕ್ಸ್ನ ಅವ್ರು ಹೇಳಿದ್ರು. ನೀನು ಈ ಥರ ಮಾಡ್ತಾ ಇದೆಯಾ, ಯಾಕೆ ಈ ಥರ ಮಾಡ್ತಾ ಇದೆಯಾ, ಬುದ್ಧಿ ಇಲ್ವಾ ನಿನಗೆ, ಇನ್ನು ಎಷ್ಟು ಡಿಪ್ರೆಸ್ ಆಗಬೇಕು ಅಂತ ಇದೆಯಾ. ಹಂಗೆ ಸಡನ್ನಾಗಿ ಒಂದಷ್ಟು ಕೋರ್ ಪಾಯಿಂಟ್ಸ್ ದಟ್ ಐ ಕ್ಯಾನಾಟ್ ಡಿಸ್ಕ್ಲೋಸ್, ಅದೊಂದಷ್ಟು ಪಾಯಿಂಟ್ಸ್ ಹೇಳ್ಬಿಟ್ರು. ನಂಗೆ ಅಲ್ಲೇ ಸ್ಟ್ರೈಕ್ ಆಗೋಯ್ತು ನನಗೆ. ಇದೇನಪ್ಪ ಹಿಂಗೆ ಹೇಳ್ತಾರಲ್ಲ. ಅಲ್ಲಿವರೆಗೂ ನಾನು ಅವ್ರನ್ನ ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ, ಎಲ್ಲ ಗುರುಗಳಂದ್ರು ಯೋಗ ಟೀಚರ್ಸ್ ಅಂದ್ರೂ ಒಂದು ಲೆಕ್ಕಾಚಾರ ಬಿಟ್ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಮೊಮೆಂಟಲ್ಲಿ ಅದೊಂದಷ್ಟು ಹೊತ್ತು ಮಾತಾಡಿದ್ದು ನನಗೆ ಅದು ಯಾವ ಥರಕ್ಕೆ ಅವ್ರು ನನ್ನದು ಕೋರ್ನ ಶೇಕ್ ಮಾಡಿಬಿಟ್ರು ಅವರ ಒಂದಷ್ಟು ಹೊತ್ತಲ್ಲಿ. ಸೊ ದ್ಯಾಟ್ ಮೊಮೆಂಟ್ ಐ ಡಿಸೈಡೆಡ್
ಓಕೆ ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪ್ರೋಗ್ರಾಮ್ ಅಂತ ನಾನು ಅವರಿಗೆ ಹೇಳಿದ್ದೆ, ನಾನು ಇವರಿಗೂ ಹೇಳಿದ್ದೆ 2 ದಿನ ಬರ್ತೀನಿ, ನಂಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಬಿಟ್ಟೋಗ್ತೀನಿ, ನನಗೆ ಕಾಲೇಜಲ್ಲಿ ಬೈಸ್ಕೊಳಕ್ಕಾಗಲ್ಲ, ನನಗೆ ನಾನು ಹೋಗ್ತೀನಿ, ನನಗೆ ಆಗಲ್ಲ ಅಂತ ಹೇಳಿದೆ. ಸೊ ಆ ಮೊಮೆಂಟಲ್ಲಿ ಯಾಕೋ ಡಿಸೈಡ್ ಮಾಡಿದೆ. ಮನೇಲೂ ಹೇಳಿದ್ರು, ಮತ್ತೆ ಆ ಸೆಷನ್ ಮುಗಿಸ್ಕೊಂಡು ಬಂದಿದ್ದ ದಿನ ಅಷ್ಟು ದಿನ ದುಃಖ ಏನು ಕಟ್ಟೆ ಹಿಡ್ಕೊಂಡಿದ್ದೀನಿ, ಒಂದು 3 years ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಫುಲ್ ಹತ್ಬಿಟ್ಟಿದ್ದೀನಿ ನಾನು. ಅಂದರೆ ಅಷ್ಟರ ಮಟ್ಟಿಗೆ ಒಳಗೆ ಇದು ಶೇಕ್ ಆಗಿಬಿಟ್ಟಿದೆ ನನಗೆ. ಏನಕ್ಕಂತ ಕೇಳ್ತಾ ಇದ್ದಾರೆ, ನಂಗೆ ಏನಕ್ಕಂತ ಹೇಳೋಕ್ಕಾಗ್ತಾಯಿಲ್ಲ. ಆ ಥರ ಫುಲ್ಲು ಕೋರ್ ಶೇಕ್ ಆಗೋಯ್ತು. ಆ ಮೊಮೆಂಟಲ್ಲಿ ಡಿಸೈಡ್ ಮಾಡಿದೆ, ಓಕೆ ಇದರಲ್ಲಿ ಒಂದಷ್ಟು ಸತ್ವ ಇದೆ, ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸೊ ದಟ್ ಮೈ ಲೈಫ್ ವಿಲ್ ಬಿ ಚೇಂಜ್ಡ್ ಅಂತ ಆ ಮೊಮೆಂಟಲ್ಲಿ ನನಗೆ ಅನ್ನಿಸ್ತು. ಆಮೇಲೆ ನಾನು ಅದು ಕಂಪ್ಲೀಟ್ ಮಾಡಿದೆ. ಲಾಸ್ಟ್ ಪ್ರೊಸೆಸ್ ಶಿವ ಮೆಡಿಟೇಷನ್ನು. ಅದು ಏನಾಯ್ತಂದರೆ ನನ್ನ ಒಳಗೆ ಇಷ್ಟು ದಿನ ಇದ್ದಿದ್ದು ಕಾನ್ಫ್ಲಿಕ್ಟ್ಸ್ ಎಲ್ಲ ಅಟ್ ಎ ಟೈಮ್ ಡಿಸ್ಟ್ರಾಯ್ ಆಯಿತು ನನಗೆ ಆ ಪ್ರೊಸೆಸ್ಸಲ್ಲಿ. ಅದು ಧ್ಯಾನ ಅಂತ ಹೇಳಿದ್ರಲ್ಲ ಗುರುಗಳು ನಿನಗೆ, ಅವರು ಸೆಕೆಂಡ್ ಡೇ ಹೇಳಿದರು, ನೀನು ಇದು ಕಂಪ್ಲೀಟ್ ಮಾಡು, ಲಾಸ್ಟ್ ಪ್ರೋಸೆಸ್ ಆಗುತ್ತೆ, ಯುವರ್ ಥಾಟ್ಸ್ ವಿಲ್ ಬಿ ಸ್ಟಾಪ್ಡ್ ಅಂತ ಹೇಳಿದರು. ನನಗೆ ಬೇಕಾಗಿದ್ದು ಅದೇ ನನಗೆ, ಯಾಕಂದರೆ ನನ್ನ ಥಾಟ್ಸ್ಗೋಸ್ಕರ ಭಯ ಪಡ್ಕೊಂಡೇ ಆ ಥರ ಅಬ್ನಾರ್ಮಲ್ ಬಿಹೇವಿಯರ್ಸ್ ತೋರಿಸ್ತಾ ಇದ್ದಿದ್ದು. ವೆನ್ ಹಿ ಸೆಡ್ ಯುವರ್ ಥಾಟ್ಸ್ ವಿಲ್ ಬಿ ಸ್ಟಾಪ್, ನನಗೆ ಅದು ಮೆಸ್ಮರೈಸ್ ಆಯಿತು. ಸೊ ದ್ಯಾಟ್ ಆಯಿತು, ಈ ಪ್ರೋಸೆಸ್ ಅದು ಏನಾದರೂ ಆಗಲಿ, ಪ್ರಪಂಚದಲ್ಲಿ ಏನಾದರೂ ಆಗಲಿ, ಐ ಶುಡ್ ಎಕ್ಸ್ಪೀರಿಯನ್ಸ್ ದಟ್ ಥಾಟ್ಲೆಸ್ ಸ್ಟೇಟ್ ಅಂತ. ಅದು ಶಿವ ಮೆಡಿಟೇಷನ್, ದ್ಯಾಟ್ ವಾಸ್ ಅ ಮಿರಾಕಲ್ ಇನ್ ಮೈ ಲೈಫ್. ಅದು ಆಯಿತು, ಅಷ್ಟೇ ನನ್ನ ಲೈಫ್ ಟರ್ನ್ ಆಯಿತು. ಅವತ್ತಿಂದ ನನಗೆ ಆ ಯೋಚನೆಗಳು ಆ ಪ್ರೋಸೆಸ್ ಆಗಿ ಒಂದಷ್ಟು ದಿನ ಹೆಂಗೆ ಅನಿಸ್ತಿತ್ತಂದರೆ, ಯೋಚನೆಗಳು ಬರ್ತಾಯಿಲ್ಲ ನನಗೆ, ಅದು ಅಬ್ನಾರ್ಮಲ್ ಅನಿಸ್ತಾ ಇದೆ. ಹೆಂಗಂದರೆ ಅಯ್ಯೋ ಥಾಟ್ಸ್ ಬರಬೇಕಾಗಿತ್ತು, ಬರ್ತಾಯಿಲ್ಲ, ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ, ಬಟ್ ಬರ್ತಾಯಿಲ್ಲ. ಅದು ಬಂದ್ರೂ ಅಷ್ಟೇ ಮೊಮೆಂಟ್ರಿ, ಡಿಸ್ಟ್ರಾಯ್ಡ್ ಅಷ್ಟೇ. ಟೋಟಲ್ ಎಂಟಿನೆಸ್ ಅಂದರೆ ಹಿಂಗೂ ಇರುತ್ತಾ ಅಂತ ಆ ಥರ ಅನ್ನಿಸ್ತು. ಆಮೇಲೆ ಸಾಧನ ಕಂಟಿನ್ಯೂ ಮಾಡಿದೆ. ಅವಾಗ ಗುರುಗಳು ಏನು ಸಾಧನೆ ಕೊಟ್ಟಿದ್ರು ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನೇ ಕೇಳಿದೆ, ವಾಲಂಟಿಯರಿಂಗ್ ಮಾಡ್ಬೋದಾ, ಏನಾದರೂ ಕೆಲಸ ಸಿಗ್ಬೋದಾ ಅಂತ ಕೇಳಿದೆ. ಆ ಒಂದು ಪ್ರೋಸೆಸ್ಸಲ್ಲಿ ಅದು ಏನೇನು ಚೇಂಜ್ ಆಯಿತು ಅಂತ ನನಗೆ ಈಗಲೂ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಒಂದ್ಸಲಿ ತಿರುಗಿ ನೋಡಿದ್ರೆ. ಆಮೇಲೆ ಆಯಿತು. ಅವತ್ತೂ ಅಷ್ಟೇ ನಾನು ಅವ್ರಿಗೆ ಅದು ಮತ್ತೆ ಸೆಕೆಂಡ್ ಮೀಟಿಂಗೇನೋ ಅಷ್ಟೇ ಫಸ್ಟ್ ಟೈಮ್ ಮಾತಾಡಿದ್ದು. ಅವ್ರು ಹೇಳಿದರು, ಆಯಿತು ನಿನಗೆ ಕೆಲಸ ಇದೆ, ಇಷ್ಟು ದಿನ ತನಕ ಪುಸ್ತಕ ಓದ್ತಿದ್ಯಲ್ಲ, ಮುಚ್ಚಿಟ್ಬಿಡು, ಐ ವಿಲ್ ಗಿವ್ ಯು ದ ಎಕ್ಸ್ಪೀರಿಯನ್ಸ್, ಯು ರೈಟ್ ದಟ್ ಅಂತ ಹೇಳಿದ್ರು. ನನಗೆ ಆಯಿತು, ಇದೇನು ವಿಚಿತ್ರ ಇದು, ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಅದನ್ನ ಹೆಂಗೆ ಬರೆಯೋಕ್ಕಾಗತ್ತೆ ಅಂತ ನನಗೆ ಕ್ವೆಶನ್ ಮಾರ್ಕು. ಆಯಿತು ಏನೋ ಹೇಳಿದಾರಲ್ಲ, ಓಕೆ ಅಂತ ಹೇಳಿ ಆವತ್ತಿಂದ ನಾನು ಪಾರ್ಟ್ ಟೈಮ್ ವಾಲಂಟಿಯರಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಾಧನ ಕಂಟಿನ್ಯೂ ಮಾಡಿದೆ. ಆ ಸಾಧನ ಕಂಟಿನ್ಯೂ ಮಾಡ್ತಾ ನಂದು ಆ ಸ್ಟೇಟು ಕಾಮ್ ಡೌನ್ ಆಗಿ ಐ ವಾಸ್ ಕಂಪ್ಲೀಟ್ಲಿ ನಾರ್ಮಲ್. ಮತ್ತು ನನ್ನೊಳಗಿದ್ದ ಭಯಗಳು ಡಿಸ್ಟ್ರಾಯ್ ಆಯಿತು. ಆಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಸಾಧನ ಮಾಡ್ತಾ ನಂದು ಫಿಸಿಕಲ್ ಸ್ಟ್ರೆಂತ್ ತುಂಬ ಇನ್ಕ್ರೀಸ್ ಆಯಿತು. ಈಗ ಹೆಂಗೆ ಅಂತಂದರೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ನನಗೆ ಮರ್ತೇ ಹೋಗಿದೆ. ಅವಾಗ ನಿಮಗೆ ಹೇಳೋದಲ್ಲ ಎಕ್ಸಾಜರೇಷನ್ ಅಂತಲ್ಲ, ನಾನು ಫಸ್ಟ್ ಫ್ಲೋರಲ್ಲಿ ಕೆಮ್ಮಿದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋ ನನ್ನ ಫ್ರೆಂಡಿಗೆ ಕೇಳಿಸ್ತಾ ಇತ್ತು ಇವಳೆ ಕೆಮ್ಮಿರೋದು ಅಂತೇಳಿ. ಅಷ್ಟು ಸಿವಿಯರಾಗಿ ಕೆಮ್ಮು ಬರ್ತಾಯಿತ್ತು ನನಗೆ. ರಾತ್ರಿ ಎಲ್ಲ ಸಡನ್ನಾಗಿ ಬ್ರೆತ್ಲೆಸ್ನೆಸ್ ಆಗೋದು, ಈ ಥರದ್ದೆಲ್ಲ ಇತ್ತು. 2 yearsಯಿಂದ ನನಗೆ ಒಂದು ಸರಿನೂ ಬಂದಿಲ್ಲ. ಕೆಮ್ಮು ಅಕಸ್ಮಾತ್ ತುಂಬ ಅಡ್ವರ್ಸ್ ಕಂಡೀಷನಲ್ಲಿ ಕೆಮ್ಮು ಬಂದರೂ ಕೂಡ 2 daysಗಿಂತ ಜಾಸ್ತಿ ಯಾವತ್ತೂ ಇಲ್ಲ ನನಗೆ. ಅದು ಹೆಲ್ತ್ ಇಂಪ್ರೂವ್ ಆಯಿತು. ಆಮೇಲೆ ಹೈಟ್ಸ್ ನೋಡಿದ್ರು ಅಂತೂ ನನಗೆ ಸಡನ್ನಾಗಿ ಬಿದ್ದುಬಿಡೋಣ ಆ ಥರ ಫೋಬಿಯಾ, ಎಳ್ಕೊಬಿಡೋ ಥರ. ಈಗ ಯಾವ ಹೈಟ್ಸಿಗೆ ಹೋದ್ರೂ ನನಗೇನು ಡಿಫ್ರೆನ್ಸ್ ಬೀಳಲ್ಲ. ಯಾವ ಪ್ರಪಂಚದ ಯಾವ ಮೂಲೆಯಲ್ಲಿ ಬಿಟ್ರೂ ನಾನು ಬದುಕು ಬರ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಇದೇ ಬೇಕಾಗಿದ್ದಲ್ವಾ ಅಷ್ಟೇ. ಇವಾಗ ಎಲ್ಲಿ ಬಿಟ್ರೂ ನಾನು ಪರ್ಫೆಕ್ಟಾಗಿ ನಾನು ಬದುಕ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಅವಾಗ ಒಂದು ಚಿಕ್ಕ ವಿಷಯ, ಜಸ್ಟ್ ನಮ್ಮಮ್ಮ ಪಕ್ಕದ ಅಂಗಡಿಗೆ ಹೋಗಿ ಗ್ರಾಸರೀಸ್ ತೊಗೊಂಬಂದ್ರೂ 10 ಸಲ ಬೈಸ್ಕೊತಿದ್ದೆ ನಮ್ಮಮ್ಮನ ಹತ್ರ, ಪಕ್ಕದ ಅಂಗಡಿಗೆ ಹೋಗಿ ಬರೋಕ್ಕೆ ನಿನಗೆ ಇಷ್ಟೊಂದಿದು ಅಂತ ಹೇಳಿ. ನೆಗ್ಲಿಜೆನ್ಸ್ ಅಂತ ಅಲ್ಲ, ನನಗೆ ಹೆಸಿಟೇಷನ್, ನನಗೆ ಹೋಗೋಕ್ಕಾಗಲ್ಲ. ನನಗೆ ಜನಗಳನ್ನು ಫೇಸ್ ಮಾಡೋದಂದ್ರೆ ಒಂಥರ ಇರಿಟೇಷನು. ಮನೆ ಮುಳಿ ಅಂತ ಬೈತಾ ಇರ್ತಿದ್ರು ನಮ್ಮಮ್ಮ. ಅಷ್ಟು ಲೆವೆಲಲ್ಲಿ ಇದ್ದವಳು. ಈಗ ನೀನು ಎಲ್ಲಾದರೂ ಬಿಡಪ್ಪ ನಾನು ಬದುಕೊಂಡ್ಬರ್ತೀನಿ, ಈಗ ಒಬ್ಳೊಬ್ಳೆ ಓಡಾಡ್ತೀನಿ. ಬೆಂಗಳೂರು ಅಂದ್ರೂ ಅಷ್ಟೇ, ನಾನು ಕಳ್ದೋಗ್ಬಿಡ್ತೀನಿ ಅನ್ನೋ ಥರ ಭಯ ಆಗೋದು ಬೆಂಗಳೂರಲ್ಲಿ. ನೀವು ಕಡೂರವ್ರು. ಬೆಂಗಳೂರಿಗೆಲ್ಲಾದರೂ ಹೋದರೆ ಅಮ್ಮನ ಜೊತೆ ಎಲ್ಲ ಹಿಂಗೆ ಕೈ ಹಿಡ್ಕೊಂಡ್ರೆ ಕೈ ಬಿಡ್ತಾ ಇರಲಿಲ್ಲ ನಾನು. ರೋಡ್ ಕ್ರಾಸ್ ಮಾಡೋಕ್ಕೂ ಭಯ ನನಗೆ. ಅಷ್ಟು ಭಯ ಇದ್ದವಳು ಈಗ ಒಬ್ಬಳೇ ಆರಾಮ್ಸೆ ನೀ ಎಲ್ಲಿ ಬಿಡೋ, ಆಯಿತು ಗೂಗಲ್ ಮ್ಯಾಪ್ಸ್ ಇದೆಯಾ ನಡಿ ಹಾಕ್ಕೊಂಡು ಹೋಗೋಣ ಅನ್ನೋ ಲೆವೆಲ್ ಕಾನ್ಫಿಡೆನ್ಸ್ ಅತ್ಲಾಗೆ. ಅಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ ಆಗಿದೆ. ಮತ್ತು ಎಕ್ಸಾಮ್ಸ್ ಅಂದರೆ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಗಳೇ ಫುಲ್ಲು ಸೈಡಿಗೆ ಹೋಗು ಅಷ್ಟೇ. ಚಿಕ್ಕದು ಎಕ್ಸಾಮ್ ಏನು
ಏನದಲ್ಲ ಲೈಫಲ್ಲಿ ಇಷ್ಟು ದೊಡ್ಡ ಫಿಯರ್ನೇ ಗೆದ್ಬಿಟ್ಟಿದ್ವಿ ನಾವೆಲ್ಲ ಯಾವ ಮಹಾ ಅಂತ ಅನ್ಸ್ಬಿಡುತ್ತೆ ನನಗೆ. ನೋಡಿ ಫಸ್ಟ್ ಫ್ರೆಂಡ್ ಎಲ್ಲ ಯಾರ್ಯಾರ ಇದ್ರೆ ಕೇಳ್ಕೊಳ್ಳಿ ಇವ್ರ ಮಾತನ್ನ. ಸೀರಿಯಸ್ಲಿ ನನಗೆ ಹಾಗೆ ಅನ್ಸುತ್ತೆ. ನಂದು ಫ್ರೆಂಡ್ ಒಬ್ಳು ಹಾಗೆ ಮಾತಾಡ್ತಾ ಇರಲಿಲ್ಲ. ಅವಳು ನನ್ನ ಒಳಗಿನ ಚೇಂಜಸ್ ನೋಡಿ ನನ್ನಲ್ಲಾಗಿದ್ದು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ಲು. ಅವಳು ನನ್ನೊಳಗಿಂದು ಚೇಂಜಸ್ ನೋಡಿ ಅವಳು ವಿಕಾಸ ತೊಗೊಂಡು ಇವಾಗ ಅವಳು ವಾಲಂಟಿಯರ್ ಆಗಿದ್ದಾಳೆ ನಮ್ಮ ಶೂನ್ಯದಲ್ಲಿ. ಅವಳು ಹೆಂಗಂದರೆ ಟೋಟಲ್ ಇಂಟ್ರೋವರ್ಟ್. ಬಂದಾಗ ಸುಮ್ಮನೆ ಹಿಂಗೆ ಕತ್ತಲ್ಲಾಡ್ಸೋದನ್ನು ಜೋರಾಗಿ ಅಲ್ಲಾಡಿಸ್ತಾಯಿಲ್ಲ. ಇವಳಿಗೆ ಮಾತು ಬರುತ್ತಾ ಇಲ್ವಾ ಅಂತ ನಮ್ಗೊಂದಷ್ಟು ದಿನ ಡೌಟ್ ಆಗಿಬಿಟ್ಟಿತ್ತು. ಅಷ್ಟು ಲೆವೆಲಲ್ಲಿ ಇದ್ದವಳು ಈಗ ಕಂಪ್ಲೀಟ್ಲಿ ನಾರ್ಮಲ್. ಅವ್ರ ಮನೇಲಂತೂ ಅವಳು ನೋಡಿ ಯಾವ ವಾಗ್ದೇವಿ ನಿನಗೆ ಬಂದು ಮಾತು ಕೊಟ್ಲು ತಾಯಿ ಅಂತ ಕೇಳ್ತಾರೆ. ಈ ರೀತಿ ಅಷ್ಟು ಲೆವೆಲ್ ಚೇಂಜಸ್ ಆಗಿ ಈಗ ಅವಳು ಆಶ್ರಮದಲ್ಲಿ ಇವಾಗ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾಳೆ. ಓಕೆ, ಇವಾಗ ಹ್ಯಾಪಿ ಲೈಫ್ ನೀವು ಅನ್ಕೊಂಡಂಗೆ ಲೈಫ್ ಇದೆ. ನಮ್ಮ ತಾಯಿ ಕೂಡ ಅವರು ನನ್ನ ಜೊತೆ ನಾನು ಒಬ್ಳನ್ನೇ ಕಳ್ಸಕ್ಕೆ ಅವರಿಗೂ ಭಯ ಆಗ್ಬಿಟ್ಟು ಅವರು ವಿಕಾಸ ಅಟೆಂಡ್ ಮಾಡಿದ್ರು. ಅವರೊಳಗೊಂದಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ ಆಗಿ ಅವರು 21 days ಮತ್ತು 48 days ಸೈಲೆನ್ಸ್ ಮಾಡಿದ್ರು, ಆ್ಯಕ್ಟಿವ್ ಸೈಲೆನ್ಸ್ ಮನೇಲಿ ಇದ್ಕೊಂಡೇನೆ. ಅವರಲ್ಲೂ ತುಂಬ ಬದಲಾವಣೆಗಳಾಗಿದೆ. ಶೀ ಈಸ್ ಆಲ್ಸೋ ವೆರಿ ಎಂಪವರ್ಡ್. ಅವರು ನಾನೇ ಹಿಂಗಂದರೆ ನಮ್ಮಮ್ಮ ಇನ್ನು ಹೆಂಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಶಿ ವಾಸ್ ಕಂಪ್ಲೀಟ್ಲಿ ಸೆಕ್ಲೂಡೆಡ್. ಅಂದರೆ ಮನೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅಂತಿದ್ದವರು. ಎಲ್ಲ ಕಡೆನೂ ಅಡುಗೆ ಮನೆ ಅಷ್ಟು ಇದ್ದವರು ಇವಾಗ ಒಬ್ಬರೇ ಓಡಾಡ್ಕೊಂಡು ಈಗ ಅವರು ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ. ನನ್ನ ತಂಗಿನೇ ನೋಡಿ ಇವಳಂತ ಹುಚ್ಚಿ ನಾರ್ಮಲ್ಸಿಗೆ ಬಂದಿದ್ದಾಳಂತ ಅಂದರೆ ಅಷ್ಟು ಲೆವೆಲಿಗೆ ಕಿತ್ತಾಡ್ತಾ ಇದ್ದೆ ಅವಳ ಜೊತೆ. ನನ್ನ ಇನ್ಸೆಕ್ಯೂರಿಟೀಸ್ ಎಲ್ಲ ನಾನು ಇನ್ಯಾರ ಮೇಲೆ ಹಾಕಲಿ, ಅವಳ ಜೊತೆ ನಮ್ಮ ಅಮ್ಮನ ಮೇಲೇ ಹಾಕ್ತಾ ಇದ್ದಿದ್ದು. ಅವ್ರು ನನ್ನ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರು. ಸೊ ಅವರಿಗೆ ಆ ಡಿಫ್ರೆನ್ಸ್ ಗೊತ್ತಾಗಿ ಈಗ ನನ್ನ ತಂಗಿನೂ ಆ ಥರ, ಅವಳು ಸ್ವಲ್ಪ ಪ್ರಿಜುಡೈಸ್ಡ್ ಆಗಿದ್ಲು, ಏನೇನೋ ಇದು ಮಾಡ್ತಾಳೆ, ಇವಳು ತಲೆ ಕೆಟ್ಟವಳು ಹೋಗಿದ್ದಾಳೆ ಏನೋ ಅಂತ ಅವಳು ತಿಳ್ಕೊಂಡಿದ್ದವಳು. ಇವಾಗ ಎಲ್ಲರೂ ನನ್ನೊಳಗಿನ ಚೇಂಜಸ್ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಚೆನ್ನಾಗಾಗಿದ್ದಾಳೆ ಇವಳು, ಚೆನ್ನಾಗಾಗಿದ್ದಾಳೆ ಅಂತ ಹೇಳಿ ಇವಾಗ ಎಲ್ಲರೂ ಹೇಳ್ತಾರೆ. ಈ ಕಾಡಪ್ಪ ಮಠಕ್ಕೆ ಬಂದಿದ್ದೊಂದು ಸ್ಪೆಷಲ್ ಮೂಮೆಂಟ್ ನನ್ನ ಲೈಫಲ್ಲಿ. ಆವಾಗ ಫಸ್ಟ್ ಟೈಮ್ ನಾನು ಜಾವಗಲ್ ಆಶ್ರಮ ಇದೆಯಲ್ಲ ಅಲ್ಲಿಗೆ ಬಂದಿದ್ದೆ. ಏನಕ್ಕೋ ಬರಬೇಕಂತ ಅನ್ನಿಸ್ತು ನನಗೆ ಒಳಗಡೆಯಿಂದ. ಜಸ್ಟ್ ಅವಾಗ ಎಕ್ಸಾಮ್ ಮುಗ್ದಿತ್ತು, ಸರಿ ಬರಬೇಕಂತ ಹೇಳಿ ಅಲ್ಲಿ ಬಂದೆ. ಆವಾಗ ಹುಣ್ಣಿಮೆ ಹಬ್ಬ, ನಾವು ಪ್ರತಿ ತಿಂಗಳು ಹುಣ್ಣಿಮೆ ಹಬ್ಬ ಅಂತ ಪ್ರೋಗ್ರಾಮ್ ಮಾಡ್ತೀವಿ ನಾವು ಆಶ್ರಮದಲ್ಲಿ. ಅದಕ್ಕೋಸ್ಕರ ಬಂದೆ ನಾನು. ಆಯಿತು ಎಲ್ಲ ವಾಲಂಟಿಯರ್ಸ್ನು ಹಿಂಗೆ ಜಸ್ಟ್ ಕೇಳಿದ್ದೆ ಅಷ್ಟೇ. ಆಯಿತು ಎಲ್ಲರನ್ನೂ ನೋಡೋಣ ಆಶ್ರಮ ಹೆಂಗಿರುತ್ತೆ. ನನಗೆ ಅವಾಗ ಒಂಥರ ಹರ್ಮಿಟೇಜ್ ಥರ ಫೀಲ್, ನನಗೆ ಆಶ್ರಮ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ. ಸರಿ ಬಂದು ನೋಡ್ತೀನಿ, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲ ಏಜ್ ಗ್ರೂಪ್ ಅವರು ಇದ್ದಾರೆ. ಟೋಟಲ್ ನನ್ನ ಲೈಫ್ ಸೈಕಲ್ ನೋಡಿದ ಥರ ಫೀಲ್ ಆಗುತ್ತೆ. ಇದೇನು ಒಳ್ಳೆ ಮನೆ ಥರ ಇದೆಯಲ್ಲ ಇದು ಅಂತ ನನಗೆ ಆವಾಗ. ಆ ಟೈಮಲ್ಲಿ ಇನ್ನೊಂದು ಪುಟ್ಟ ಹುಡುಗಿ ನನ್ನ ವಿಕಾಸ ಕ್ಲಾಸಿಗೆ ಬರ್ತಾಯಿದ್ಲು, ಸಾನ್ವಿ ಅಂತ ಹೇಳಿ, ಡೌನ್ ಸಿಂಡ್ರೋಮ್ ಅವಳು. ಅವಳನ್ನು ಕರ್ಕೊಂಬರ್ತಾಯಿದ್ರು. ಏನಂತ ಹೇಳಿದಾಗ ಅವರು ಸ್ಟೋರಿ ಹೇಳಿದರು. ಆಕೆ ಚಿಕ್ಕವಳಿದ್ದಾಗಿಂದನೂ ಅವಳಿಗೆ ಜಸ್ಟ್ ಒಂದು ತುತ್ತು ಅನ್ನ ತಿನ್ನಿಸ್ಬೇಕಂತಂದ್ರೂ ತಾಯಿ ಕಾರ್ಟೂನ್ ಇಲ್ದಲೇ ವಿಡಿಯೋ ಇಲ್ದಲೇ ಆಗ್ತಾನೇ ಇರಲಿಲ್ಲ ಅವಳಿಗೆ. ಈವನ್ ಅವಳಿಗೆ 8 ವರ್ಷ ಆಗಿದ್ರು 3-4 ವರ್ಷದ ಮಗು ಥರ ಕಾಣಿಸೋಳು. ಅವಳು ತುಂಬ ರಿಜಿಡ್ಡು ಅಂಥವಳು ಗುರುಗಳ ಹತ್ರ ಬಂದು 1 ವರ್ಷದೊಳಗೆ ಅವಳೇ ಸ್ವತಃ ಕೈಯಿಂದ ತಗೊಂಡು ಊಟ ಮಾಡೋಷ್ಟು ಲೆವೆಲಿಗೆ ಚೇಂಜ್ ಆಗಿದ್ಲು. ಮೈನ್ ಎಲ್ಲ ಪೇರೆಂಟ್ಸ್ ಇದನ್ನೇ ಅನುಭವಿಸ್ತಾ ಇದ್ದಾರೆ ಇವಾಗ. ಅವಳು ಡೌನ್ ಸಿಂಡ್ರೋಮ್ ಕಿಡ್ ಬೇರೆ, ಶಿ ಇಸ್ ಅ ಸ್ಪೆಷಲ್ ಕಿಡ್. ಅದರಲ್ಲಿ ಅಷ್ಟು ಅಡಮೆನ್ಸಿ ಅಷ್ಟಿದ್ದವಳು ಚೇಂಜ್ ಆಗಿದ್ದಾಳೆ. ನನಗೆ ಅದು ವೀಡಿಯೋಸ್ ಎಲ್ಲ ತೋರಿಸಿದ್ರು ಒಬ್ಬರು ವಾಲಂಟಿಯರು, ನೋಡು ಈ ಥರ ಇದ್ದವಳು. ನನಗೆ ಇದೇನಪ್ಪ ವಿಚಿತ್ರ. ನನಗೆ ಅವಾಗೆಲ್ಲ ಇವ್ರದ್ದೆಲ್ಲ ಕೇಳಿಬಿಟ್ಟು ಮಿಸ್ಟೇಕ್ಸ್ ಎಲ್ಲ ಕೇಳಿ ನನಗೆ ಗಾಬರಿ ಆಗೋದು ನನಗೆ ಫುಲ್ಲು. ಆಮೇಲೆ ಏನಾಯಿತು, ಅದೇ ಹುಣ್ಣಿಮೇಲೆ ಮತ್ತೇನಾಯ್ತಂದರೆ ಇಲ್ಲಿ ಸ್ವಾಮಿಗಳಿದ್ರಲ್ಲ, ಇವರು ಬಾಳಸಿದ್ದೇಶ್ವರ ಸ್ವಾಮಿಗಳಿದ್ದಾರಲ್ಲ, ಅವರಿಗೆ ಹುಷಾರಿರಲಿಲ್ಲ ಅಂತ ಹೇಳಿದರು. ಆವಾಗ ಏನಾಯಿತು, ಗುರುಗಳು 1-2 ಟೈಮು ಆವತ್ತಿನ ದಿನ ಹೇಳಿದ್ರು, ನನಗೆ ಕರಿತಾ ಇದ್ದಾರೆ ಅಲ್ಲಿ ಹೋಗಬೇಕು ಅಂತ ಅಂದರು. ಆಯಿತು. ಆವಾಗ ಇವ್ರಿಗೊಂದು ಪ್ರೋಸೆಸ್ ಮಾಡಿದರು, ಅದಕ್ಕೂ ಒಂದು 6 month ಮುಂಚೆ ಅಂತ. ನಾನಿನ್ನೂ ಕನೆಕ್ಟ್ ಆಗಿರಲಿಲ್ಲ ಆವಾಗ ಏನಾಯಿತು ಅಂದರೆ, ಇವರು ಆಲ್ಮೋಸ್ಟ್ ಇನ್ನೇನು ಡೆತ್ ಬೆಡ್ಡಲ್ಲಿದ್ದರು ಫುಲ್ಲು. ಆ ಟೈಮಲ್ಲಿ ಒಂದು ಪ್ರೋಸೆಸ್ ಮಾಡಿ ಅವ್ರ ಲೈಫ್ ಸ್ಪ್ಯಾನ್ನ ಒಂದು 6 months ಕಾಲ ಇನ್ಕ್ರೀಸ್ ಮಾಡಿದ್ರು. ಆ ವಿಡಿಯೋ ಯೂಟ್ಯೂಬಲ್ಲಿದೆ, ನೀವು ನೋಡ್ಬೋದು. ಅದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಜಸ್ಟ್ ಒಂದು ಸ್ವಲ್ಪ ದಿನ ಮುಂಚೆ ನಾನು ಆ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಗಾಬರಿ ಬಿದ್ದುಬಿಟ್ಟಿದೆ ಫುಲ್ಲು. ನನಗೆ ಭಯ ಆಗಿತ್ತು, ಇದೇನು ಒಳ್ಳೆ ಯೋಗ ಅಂತ ನಾನೇನೋ ಖುಷಿಯಾಗಿ ಬಂದರೆ ಇವ್ರು ತಾಂತ್ರಿಕ ಥರ ಎಲ್ಲ ಅನಿಸ್ತಾರಲ್ಲ ನನಗೆ. ಹಂಗೆ ಪ್ರೋಸೆಸ್ ಎಲ್ಲ ಮಾಡ್ತಾಯಿದ್ರೆ ನನಗೆ ಫುಲ್ ಆ ಒಳಗೆ ಆ ವೇರಿಯೇಷನ್ಸ್ ಇದೆಯಲ್ಲ ಆ ಟೈಮಲ್ಲಿ, ಅವಾಗ ತುಂಬ ಭಯ ಆಗಿಬಿಟ್ಟಿತ್ತು, ಗಾಬರಿ ಆಗಿತ್ತು. ನೆಕ್ಸ್ಟ್ ಡೇ ಏನಾಯಿತು, ಅವ್ರ ವೈರಾಗ್ಯ ಕಾನ್ಸೆಪ್ಟಿಂದ ವಿಡಿಯೋನ ಆಡಿಯೋ ಅನಿಸುತ್ತೆ. ಆ ವೈರಾಗ್ಯ ಅದನ್ನು ಕೇಳಿ ಫುಲ್ ಫ್ಲಿಪ್ಪು ಸ್ಟೇಜು. ಇದೇನು ಆ ಥರ ಡೈಮೆನ್ಷನ್ನು ಇದೆ, ಈ ಥರ ಡೈಮೆನ್ಷನ್ನು ಇದೆ.
ಇವ್ರು ಎಂಥ ವಿಚಿತ್ರನಪ್ಪ ಅಂತ ಅನಿಸ್ತು. ಆ ಶಿವ ಮೆಡಿಟೇಷನಲ್ಲಿ ಒಂಥರ ಕನಿಸ್ತಾರೆ, ಈ ವಿಡಿಯೋ ನೋಡಿದ್ರೆ ಒಂಥರ ಕನಿಸ್ತಾರೆ, ಸಾನ್ವಿದು ವಿಡಿಯೋ ನೋಡಿದ್ರೆ ಅದರಲ್ಲಿ ಒಂಥರ ಫುಲ್ ಕಂಪ್ಯಾಷನೇಟ್ ಇದ್ರ ಥರ ಕಾಣಿಸ್ತಾರೆ. ಎಷ್ಟು ಮುಖಗಳಿದೆ ಇವರಿಗೆ ಅಂತ ನನಗೆ ಡೌಟ್ ಆಗೋದು. ಆಮೇಲೆ ಬಂದೆ ನಾನು ಆಶ್ರಮಕ್ಕೆ. ಆಯಿತು ಇದೆಲ್ಲ ನೋಡಿ ನನಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಿಲ್ಲ, ಬಂದೆ ನಾನು. ಆವಾಗ ಕರಿತಾ ಇದ್ದಾರೆ ಅಂತ ಕರ್ಕೊಂಡು ಬಂದು ಇಲ್ಲಿಗೆ ಹೋಗೋಣ ಅಂತ ಎಲ್ಲ ವಾಲಂಟಿಯರ್ಸ್ ಎಲ್ಲ ಬಂದ್ವಿ. ಆವಾಗ ಇಲ್ಲಿ ಸ್ವಾಮಿಗಳು ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದರು ಪೂರ್ತಿ. ಕರ್ಕೊಂಡು ಬಂದರು. ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಫುಲ್ಲು ವಾಯ್ಸ್ ಫುಲ್ ಕ್ಷೀಣ. ಜಸ್ಟ್ ಹೆಂಗಂದ್ರೆ ಒಂದು ಸ್ಕೆಲಿಟನಿಗೆ ಒಂದು ಸ್ಕಿನ್ ಕವರ್ ಮಾಡಿ ಕೂರಿಸಿದ ಥರ ಇತ್ತು ಅಷ್ಟೆ. ನಾನು ಬಂದೆ. ನನಗೂ ಇದು ಒಂಥರ ಇದೇನು ಗುಡ್ಡ ತುದೀಲಿದೆ ಆಶ್ರಮ, ಇದು ಹಠಯೋಗಗಳು, ಇದು ವೈಬ್ಸ್ ಒಂಥರ ಚೆನ್ನಾಗಿ ಅನ್ನಿಸ್ತು. ಬಟ್ ಒಂಥರ ಭಯನೂ ಆಗೋದು. ಈವ್ನಿಂಗ್ ಟೈಮ್ ಬಂದಿದ್ದು ಭಯ ಅನಿಸ್ತಾಯಿತ್ತು. ಆಮೇಲೆ ಬಂದು ನೋಡ್ತೀನಿ, ಕೂರಿಸ್ಕೊಂಡ್ರು, ಗುರುಗಳು ಕೂತ್ಕೊಂಡ್ರು. ಆವಾಗ ನೋಡಿ ಅವರು ಹೇಳ್ತಾ ಇದ್ದಾರೆ ಸ್ವಾಮಿಗಳು, ಆ ಪ್ರೋಸೆಸ್ ಎಲ್ಲ ಆಗಿತ್ತಲ್ಲ, ಅವರಿಗೆ ಅರ್ಥ ಆಗಿದೆ. ಅವರು ಹೇಳ್ತಾ ಇದ್ದಾರೆ, ನನಗೆ ತುಂಬ ನೋವು. ಅವ್ರಿಗೆ ಮಾತು ಹೊರಗಡೆ ಬರ್ತಿಲ್ಲ, ತುಂಬ ಕಷ್ಟಪಟ್ಟು ಬರ್ತಿದೆ. ನನಗೆ ತುಂಬ ನೋವು, ನನಗೆ ಮುಕ್ತಿ ದ್ವಾರ ಓಪನ್ ಮಾಡಿ ಅಂತ ಗುರುಜಿನ ಕೇಳ್ತಾ ಇದ್ದಾರೆ. ಮುಕ್ತಿ ದ್ವಾರ ಇವ್ರು ಹೆಂಗೆ ಓಪನ್ ಮಾಡ್ತಾರೆ? ಅಷ್ಟು ಪ್ರೋಸೆಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಇವರು ಸುಮ್ಮನೆ ಹಿಂಗೆ ಕೇಳಿಸ್ಕೊತಾ ಇದ್ದಾರೆ ಗುರುಜಿ. ಅವರು ನಂಗೆ ಮುಕ್ತಿ ಕೊಟ್ಬಿಡಿ, ನನಗೆ ಮುಕ್ತಿ ದ್ವಾರ ಓಪನ್ ಮಾಡಿ ಅಂತ ಹಿಂಗೆ ಕೇಳ್ತಿದ್ದಾರೆ. ನಾನು ಇವ್ರು ದೇವ್ರ ಆ ಮೊಮೆಂಟಲ್ಲಿ ನನಗೆ ಹಂಗೆ ಅನ್ನಿಸ್ತದೆ. ಈಗ ದೇವ್ರಗಳ ಹತ್ರ ಕೇಳ್ತಾರೆ ನನಗೆ ಮುಕ್ತಿ ಕೊಟ್ಬಿಡು, ಆ ಥರ ಗುರುಗಳ ಹತ್ರ ಬೇಡ್ಕೊತಾ ಇದ್ದಾರೆ ಅವ್ರು, ನನಗೆ ಮುಕ್ತಿ ಕೊಟ್ಬಿಡಿ ಅಂತ. ನನಗೆ ಅದು ಒಂಥರ ನನಗೆ ಏನಿದು ಅವ್ರ ದೇವ್ರ? ನನ್ನ ಕ್ವೆಶನ್ಸ್ ಮತ್ತೆ ನನ್ನೊಳಗೆ ಕ್ವೆಶನ್ಸು. ಈಗ ಇಷ್ಟು ದಿನ ಇಷ್ಟು ಡೈಮೆನ್ಷನ್ ನೋಡಿದ್ದೀನಿ, ಮತ್ತೆ ಅವರು ದೇವ್ರ ಅಂತ ನನಗೆ ಮತ್ತೊಂದು ಕ್ವೆಶನ್ ಮಾರ್ಕು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಅದೊಂಥರ ಸ್ಪೆಷಲ್ ಫೀಲ್, ಅದು ಅನ್ಎಕ್ಸ್ಪ್ಲೈನಬಲ್. ಹಿಂಗೆ ಕೂತಿದ್ದಾರೆ. ಆಯಿತು ಅಂತ ಹೇಳಿ, ನಾನು ಇದೀನಲ್ಲ ಅಪ್ಪ, ನಿಮಗೆ ಯಾಕೆ ನೋವು ಅಂತ ಹೇಳಿದ್ರು. ಅಷ್ಟೇ, ಸುಮ್ಮನೆ ಎಲ್ಲರೂ ಕೂತಿದ್ದೀವಿ, ಹಿಂಗೇ ಮಾತಾಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಕೂತ್ಕೊಂಡು ಹಾಗೆ ಮುಕ್ತಿ ಕೊಟ್ಬಿಡಿ ಅಂತ ಹಾಗೆ ಅವ್ರದ್ದು ಜೀವ ಹೋಯಿತು. ಆ ಡೆತ್ತನ್ನು ನಂದು ಇಡೀ ಲೈಫಲ್ಲೇ, ಈವನ್ ಐ ವಾಸ್ ಎ ಮೆಡಿಕಲ್ ಸ್ಟೂಡೆಂಟು, ನಾನು ಡೆತ್ತನ್ನು ಯಾವತ್ತೂ ಹಂಗೆ ಕಣ್ಮುಂದೆ ಆಗಿರೋದನ್ನು ನಾನು ನೋಡಿರಲಿಲ್ಲ. ಅದನ್ನು ಆ ಮೊಮೆಂಟಲ್ಲಿ ಆಯ್ತು. ಅದು ನನ್ನ ಲೈಫಲ್ಲಿ ನಾನು ಕಣ್ಮುಂದೆ ನೋಡಿದ್ದು ಫಸ್ಟ್ ಡೆತ್ತು. ಆಮೇಲೆ ಆ್ಯಸ್ ಎ ಡಾಕ್ಟರ್ ಅಂತ ಕರ್ಕೊಬಂದಿದ್ರು. ಫಸ್ಟು ನಾನು ಅದು ಒಂದು ಡೆಡ್ ಪರ್ಸನ್ನಿಂದು ನಾಡಿನ ಪಲ್ಸ್ ಮಾಡಿ, ಹೌದು ಹೀ ಈಸ್ ನೋ ಮೋರ್ ಅಂತ ಹೇಳಿದ್ದು. ಅದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ನೀವು ಹೇಳ್ತಾ ಇದ್ರೆ ನಮಗೇನೆ ರೀತಿಯಾಗಿ ಅನ್ನಿಸ್ತಾ ಇದೆ. ಅದು ಒಂದು ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಈ ಜಾಗದಲ್ಲಿ. ಹಿಂಗೆ ಅದು ಆ ಟೈಮ್ ಇವ್ರದ್ದು ಸಮಾಧಿ ಎಲ್ಲ ಆಗಿ ಮುಗಿಯೋ ತನಕನೂ ನನಗೆ ತುಂಬ ಒಂಥರ ಇಟ್ ವಾಸ್ ಎ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಶೂನ್ಯಕ್ಕೆ ಬಂದಾಗಿಂದ ಅಂತೂ ನನಗೆ ಒಂದಿನೂ ಪುರ್ಸೋತಿಲ್ಲ. ಇದೆ ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸ್ಪೀರಿಯನ್ಸ್. ಅದು ಐ ಆಮ್ ಎಕ್ಸ್ಪೀರಿಯನ್ಸ್ ಎ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಲೈಫು. ಇಷ್ಟು ದಿನ ಈ 25 ಇಯರ್ಸಲ್ಲಿ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ದಲೇ ಬಿಟ್ಟಿದ್ದೆ, ಅಷ್ಟು ಗಂಟು ಹಾಕ್ಕೊಂಡು ಇಲ್ಲಿಗೆ ಬಂದಾಗ ಒಂದು ಫ್ಲಡ್ ಥರ ಆಗಿಬಿಟ್ಟಿದೆ ಅಂತ ನನಗನ್ಸುತ್ತೆ. ಆ ಪ್ರೋಗ್ರಾಮ್ಸಿಂದ ಆಗಿರ್ಬೋದು, ನನ್ನ ಒಳಗಾಗಿರೋ ಚೇಂಜಸ್ ಆಗಿರ್ಬೋದು, ಮತ್ತು ದ ವೇ ಐ ಆಮ್ ಲುಕ್ಕಿಂಗ್ ಅಟ್ ಲೈಫ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಆಮ್ ಲವಿಂಗ್ ಇಟ್ ವೆರಿ ಮಚ್. ದ್ಯಾಟ್ ಈಸ್ ವೈ ಐ ಆಮ್ ವಿತ್ ಶೂನ್ಯ. ನಿಮ್ಮ ಮುಖದಲ್ಲಿ ಹ್ಯಾಪಿನೆಸ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟು ಖುಷಿಯಿಂದ ಲವಲವಿಕೆಯಿಂದ ಮಾತಾಡ್ತಾ ಇದ್ದೀರಾ ನೀವಂತೂ. ಆ ನಗು ನಿಮ್ಮಲ್ಲಿ ಗೊತ್ತಾಗ್ತಿದೆ, ಮನಸ್ಸಿನ ಮಾತು. ಓಕೆ, ಶೂನ್ಯ ಆಶ್ರಮದ ಕ್ಲಾಸ್ ಎಲ್ಲ ಕೇಳಿ, ನಮ್ಮ ಹರಿಶ್ರೀ ಅವರ ಮಾತೆಲ್ಲ ಕೇಳಿ ಇಷ್ಟೊಂದು ಮಿರಾಕಲ್ ಚೇಂಜಸ್. ಮಾತಲ್ಲ, ಅದು ಮಾತಿಂದ ನಡೆದಿರೋದಲ್ಲ, ಹೌದು ಅವರು ಕೊಟ್ಟಿರೋ ಎಕ್ಸ್ಪೀರಿಯನ್ಸಿಂದ ಆಗಿರೋದು. ನಮ್ಮ ಡಾಕ್ಟ್ರೇ ಬದಲಾಗಿದ್ದಾರೆ, ಪುಸ್ತಕದ ಬದನೇಕಾಯಿ ಆಗಿದ್ರು, ಇವಾಗ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ನೀವು ಒಂದ್ಸಲ ಶೂನ್ಯಾಶ್ರಮದ ಕ್ಲಾಸ್ ಅಟೆಂಡ್ ಮಾಡಿ, ನಿಮ್ಮ ಬದುಕಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ತೀರಾ. ಹೀಗೆ ಖುಷಿಯಾಗಿ ನಗ್ನಗ್ತಾ ತುಂಬ ಜನನ ಚೇಂಜಸ್ ಮಾಡಿ.